ಅದೇನು ಆಶ್ಚರ್ಯ ಆಗುತ್ತೆ? ನೋ ಆತಂಕ ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ. ಜಗಜ್ಜಾಹಿರ ಅದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವ್ರು ಇದ್ದಾರೆ ಅದೇ ಜನ, ನಿಮ್ದೊಂದು ಲೆಟರ್ ಕೊಡಿ ಸರ್ ಸಾಕು, ನಾವು ದುಡ್ಡು ತಗೊಂಬರ್ತೀವಿ ಅಂತ. ಹೆಸರಿಗೆ ಶಾಸಕರ ಲೆಟ್ರೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡೋದು, ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು 100 ಮನೆ ತರಕ್ಕೆ ಇಷ್ಟು ಕೊಟ್ಟೋ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ. ಎಲ್ಲ ಇಲಾಖೆಯಲ್ಲೂ ನಡೀತಿದೆ, ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ. ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ. ಮುಂದಿನ ಚುನಾವಣೆವರೆಗೆ ಕಾಯ್ಬೇಕಷ್ಟೇ. ಇಲ್ಲಿ ನಡೀತಿರೋದೇ ಅದು. ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಮಧ್ಯವರ್ತಿಗಳ ಅವಶ್ಯಕತೆನೂ ಇಲ್ಲ ಈಗ. ಆ ಇಲಾಖೆನಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅಂತ ಹೇಳಿ. ಮಾಡ್ಕೊಂಡವ್ರೆ, ಹೇಳಿದ್ರೆ ಅದಕ್ಕೇನೋ ಒಂದು ಉತ್ತರ ಕೊಟ್ಕೊತಾರೆ. ಪಕ್ಕದಲ್ಲೇ ಕೂರಿಸ್ಕೋತಾರಲ್ಲ. ಈಗ ಅದ್ಯಾವುದು HK ಪಾಟೀಲ್ ಲೆಟರ್ನು ನೋಡಿದ್ನಪ್ಪ, ಗಣಿಗಾರಿಕೆದು. ಅವರು 2015-16 ಒಂದು ಪತ್ರ ಬರೆದವ್ರು ಇದೇ ಥರನೇ. ಈಗ ಅದೆಂಥದ್ದು ಪತ್ರ ನೆನ್ನೆ ಬರೆದಿದ್ದು ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರಲ್ಲ. 2 ವರ್ಷದಿಂದ ಏನು ಮಾಡ್ತಾರೆ, ಇವರೇ ಉಪ ಸಮಿತಿ ಅಧ್ಯಕ್ಷರು 2015-16 ಒಂದು ರಿಪೋರ್ಟು ಕೊಟ್ಟರು. ಈಗ 2 ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು. ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ? 2 ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ? ಇವರೇ ಕೊಟ್ಟಂತ ವರದಿ 1.5 ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ. ಇವತ್ತು 1.5 ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತ ಜನಗಳ ಮೇಲೆ. 2,000 ಜೊತೆ ಇನ್ನೊಂದು 2,000 ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದ್ರೆ. ಈಗ 2 ವರ್ಷ ಆದ್ಮೇಲೆ ಎದ್ದವ್ರೀಗ HK ಪಾಟೀಲ್ ಯಾವುದು ಯಾರ ಮೇಲೂ ಕ್ರಮ ಆಗಲ್ಲ. ಅದು ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ, ಡೈವರ್ಷನ್ಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟೇ. ನಾನು ಓಪನ್ ಆಗಿ ಹೇಳಿದ್ದೀನಣ್ಣ, ಮೈ ಶುಗರ್ ಕಾರ್ಖಾನೆಯ ಅವರ ಟ್ರಸ್ಟಿಗಳೇನಿದ್ದಾರೆ, ಆ ಸ್ಕೂಲ್ನ ಟ್ರಸ್ಟಿಗಳು, ಅವರಿಗೆ ಓಪನ್ ಕರೆ ಕೊಟ್ಟಿದ್ದೀನಿ. ಆ ಒಂದು ಸಂಸ್ಥೆ, ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಅಪ್ ಟು PUC ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನ ಒಂದು ಮಾಡೆಲ್ ಶಾಲೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅದನ್ನು ಉಪಯೋಗ ಪಡಿಸ್ಕೊಳ್ಳೋದು, ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿ. ಅಂತ ಆಸ್ತಿನ ಯಾವನಿಗೂ ಗುತ್ತಿಗೆ ಮೇಲೆ ಕೊಡೋದು ಅಂದ್ರೆ ಉಂಟ ಎಲ್ಲಾದ್ರು ಅಗಲ್ತಾರ ಇದು ಅಂತ ಆಸ್ತಿನ ಎಲ್ಲಾದ್ರೂ ಉಂಟ. 20 ಕೋಟಿ ಬೇಕೋ 25 ಕೋಟಿ ಬೇಕೋ ಮಾಡಕ್ ತಯಾರಾಗಿದ್ದೀನಿ. ಪ್ರಪೋಸಲ್ ತನ್ನಿ ಅಂತ ಅದನ್ನೇ ಹೇಳ್ತಾ ಇರೋದು. ಯಾವ ರೀತಿ ಇದೆ ಇವರೆಲ್ಲ ಪಾಪ ಮಂಡ್ಯ ಜಿಲ್ಲೆ ನಾನೇನೋ ಮಾಡಿಲ್ವಂತಲ್ಲ, ಇವರೇನೋ ಹಾಲೆ ಕಿತ್ಕುಟೆ ಹಾಕವ್ರಲ್ಲ, ಇದನ್ನೇ ಕಿತ್ಕುಟೆ ಹಾಕ್ತಾ ಇರೋದು. ಅವ್ರಿಂದ ಏನಿದ್ರು ಕನಸು ಕಾಣ್ಬೇಕಷ್ಟೇ. ಬನ್ನಿ ಯಾರು ಕೊಡ್ತಾರಲ್ಲ ಕಾಂಗ್ರೆಸ್ ಎಲ್ಲ ಅವರಿಗೆ ಫೋಟೋ ಅಂತ ಎಲ್ಲ ಏನ್ ಬ್ರದರ್ ನನ್ನ ಕೈಲಿ ಇದೆಯಾ? ಭಗವಂತನ ಕೈಲಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.